ಕರೆಂಟ್ ಇಲ್ವೇನ್ರಿ? ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್. ಸೊ ಮೊದಲಿಗೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮೊದಲಿಗೆ ಎಲ್ಲರಿಗೂ ಹನುಮ ಜಯಂತಿಯ ಶುಭಾಶಯ. ಹನುಮ ಜಯಂತಿ ದಿನದ ಬ್ಲಾಗ್ ಆಗಿರುತ್ತೆ. ಎಲ್ಲರಿಗೂ ಹನುಮ, ಆಂಜನೇಯ, ಬಜರಂಗಿ ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಎಲ್ಲನೂ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ಬನ್ನಿ ಇವತ್ತಿನ ದಿನನ ಸ್ಟಾರ್ಟ್ ಮಾಡೋಣ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಆಂಜನೇಯ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ. ಬನ್ನಿ ಇವತ್ತಿನ ದಿನನ ಸ್ಟಾರ್ಟ್ ಮಾಡೋಣ. ನಾನು ಅಮ್ಮನ ಮನೇಲಿದ್ದೀನಿ. ಹಾಗೇನೆ ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ, ಇಲ್ಲೇ ನಮ್ಮ ಮುತ್ತಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಇವಾಗ ಅಣ್ಣನ ಕೈಲಿ ಡ್ರಾಪ್ ಹಾಕಿಸ್ಕೊಂಡು ಹೋಗ್ತಿದ್ದೀನಿ. ಇವತ್ತಿನ ದಿನ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಸೊ ಮತ್ತೊಮ್ಮೆ ಹನುಮ ಜಯಂತಿಯ ಶುಭಾಶಯಗಳು ನಿಮ್ಗೆ ಹಾಗೆ ನಿಮ್ಮ ಕುಟುಂಬದವ್ರಿಗೂ ಕೂಡ ಆಯುಷು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಎಲ್ಲಾನು ಕೊಟ್ಟು ಕಾಪಾಡ್ಲಿ. ಹಾಗೆ ನೀವೇನ್ ಅನ್ಕೊಂಡಿದ್ದೀರೋ ಅದು ಬೇಗನೂ ಕೂಡ ಈಡೇರ್ಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ. ನನಗೂ ಅಷ್ಟೇನೆ, ನಾನು ಬೇಗ 1K ಸಬ್ಸ್ಕ್ರೈಬರ್ ಆಗ್ಲಿ ಅಂತ ನಾನು ಕೂಡ ಹನುಮನ ಹತ್ರ ಕೇಳ್ಕೊಳ್ತಿದ್ದೀನಿ. ಅದು ನಿಮ್ಮಿಂದನೇ ಸಾಧ್ಯ ಆಗೋದು. ಸೊ ನೀವು ಎಷ್ಟು ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋತೀರೋ ಅಷ್ಟು ಬೇಗ ನಾನು ಅನ್ಕೊಂಡಿರೋದು ಕೂಡ ಈಡೇರುತ್ತೆ. ಸೊ ಏನೂ ಯೋಚನೆ ಮಾಡದೆ ಬೇಗ ಹೋಗಿ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಏನೂ ಆಗಲ್ಲ. ನಾನು ಏನೋ ಒಂದು ವಿಡಿಯೋ ಮಾಡಿದ್ರು ಕೂಡ ಅದು ಬೇಗ ನಿಮಗೆ ನೋಟಿಫಿಕೇಷನಿಂದ ನಿಮಗೆ ವಿಡಿಯೋ ತಲುಪುತ್ತೆ ಅಂತ ಅಷ್ಟೇ. ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ, ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಸೊ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತು ಶುಕ್ರವಾರ ಆಗಿದ್ರಿಂದಾಗಿ ನಾನು ಅಮ್ಮನ ಮನೆಯಲ್ಲೇ ಇರಲಿ ನಮ್ಮ ಮನೆಯಲ್ಲೇ ಇರಲಿ ನಾನು ದೀಪನ ಹಂಚ್ಬಿಟ್ಟೆ ದೇವಸ್ಥಾನಕ್ಕೆ ಹೋಗೋದು. ಸೊ ಅದಕ್ಕೆ ಇನ್ನು ಮನೆಯೆಲ್ಲ ರೆಡಿ ಆಗಿತ್ತು. ದೇವ್ರ ಮನೆಯನ್ನು ಕೂಡ ರೆಡಿ ಮಾಡಿಕೊಂಡು ದೀಪನ ಅಂಟಿಸ್ಕೊಳ್ತಾ ಇದ್ದೀನಿ. ನನಗೆ ದೇವಸ್ಥಾನಕ್ಕೆ ಅಂತ ಅಲ್ಲ, ಬೇರೆ ಹೊರಗಡೆ ಹೋದ್ರೂ ಕೂಡ ನಾನು ಮನೇಲಿ ದೀಪನ ಹಂಚ್ಬಿಟ್ಟು ಹೋದ್ರೆ ನನ್ನ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಸಿಗೋದು. ಸೊ ಅದಕ್ಕೆ ನಾನು ಫಸ್ಟ್ ಮನೇಲಿ ದೀಪನ ಅಂಟಿಸ್ಕೊಳ್ತಾ ಇದ್ದೀನಿ. ನಾವು ಯಾವುದೇ ದೇವಸ್ಥಾನಕ್ಕೆ ಹೋಗೋಕೆ ಮೊದಲು, ಇಲ್ಲಾಂದ್ರೆ ಹೊರಗಡೆ ಹೋಗೋಕೆ ಮೊದಲು ನಮ್ಮ ಮನೆ ದೇವ್ರನ್ನ ಪ್ರಾರ್ಥನೆ ಮಾಡ್ಕೊಂಡು ಹೋಗೋದ್ರಿಂದ ನಮ್ಮ ಮನಸ್ಸಿಗೂ ಏನೋ ಒಂಥರ ನೆಮ್ಮದಿ. ಹಾಗೆ ಮನೇಲೂ ಕೂಡ ತುಂಬಾನೇ ಪಾಸಿಟಿವ್ ವೈಬ್ಸ್ ಇರುತ್ತೆ. ಸೊ ಅದಕ್ಕೆ ನಾನು ಕೂಡ ಮೊದಲಿಗೆ ಮನೇಲಿ ದೀಪನ ಅಂಟಿಸ್ಕೊಂಡು ಹೋಗ್ತಾ ಇದ್ದೀನಿ. ಸೊ ನಾನು ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ದಂಗೆ ಇವತ್ತು ಹನುಮ ಜಯಂತಿ ಇರೋದ್ರಿಂದ ಯಾವ್ದಾದ್ರು ಹನುಮ ದೇವಸ್ಥಾನಕ್ಕೆ ಹೋಗೋಣ ಅಂತ ಅನ್ಕೊಂಡೆ. ಸೊ ಬೇರೆ ಎಲ್ಲಾದ್ರೂ ಹೋಗೋದ್ರಲ್ಲಿ ನಮ್ಮ ದೇವಸ್ಥಾನಕ್ಕಾದ್ರೂ ಹೋಗ್ಬರೋಣ, ಹತ್ರ ಇರುತ್ತಲ್ಲ, ಸೊ ಹೋಗ್ಬರೋಣ ಅಂತೇಳಿ ರೆಡಿ ಆದೆ. ಇಲ್ಲೇ ಮುತ್ತಾತ್ರಾಯ ಸ್ವಾಮಿ ಹಚ್ಚಲು ನಮ್ಮ ತೋಟದ ಹತ್ರನೇ ಇರೋದು. ಸರಿ ಅಂತ ಹೇಳ್ಬಿಟ್ಟು ಅಣ್ಣನ ಹೆಂಗೋ ಬಿಟ್ಕೊಡ್ತೀನಿ ಅಂತ ನಾನು ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ರೆಡಿಯಾಗಿ ನಾನು ಕೂಡ ಹೋದೆ. ಇನ್ನು ನಾವು ಹೋಟೆಲ್ ಪೂಜೆ ಏನೋ ಆಗಿರ್ಲಿಲ್ಲ, ಮಹಾಮಂಗಳಾರತಿಗೆ ಇನ್ನ ಟೈಮ್ ಇತ್ತು, ಮೊದಲನೇ ಪೂಜೆ ಆಗಿತ್ತು ಅಷ್ಟೇ. ಇನ್ನು ಹನುಮಂತ ರಾಮನ ಭಟ್ಟ ಆಗಿರೋದ್ರಿಂದ ಕೇವಲ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಮಾತ್ರ ಅಲ್ಲದೆ ರಾಮ ಮಂದಿರಗಳು, ರಾಮ ಇರುವಂತ ದೇವಸ್ಥಾನಗಳಲ್ಲೂ ಕೂಡ ಪೂಜೆ ಅಂತೂ ಮಾಡೇ ಮಾಡ್ತಾರೆ ಇವತ್ತು. ಹಾಗೇನೆ ಭಕ್ತಾದಿಗಳಿಗೆ, ರೋಡಲ್ಲಿ ಹೋಗೋರ್ಗೆಲ್ಲರಿಗೂ ಕೂಡ ಪ್ರಸಾದ ತಪ್ಪಿದ್ದಂತೂ ಅಲ್ಲ. ಮೇನ್ ಆಗಿ ನಾನು ನೋಡಿರೋ ಪ್ರಕಾರ ಇದರಲ್ಲಿ ಮಾಡೋದು ಪಾನಕಗಳೇ ಜಾಸ್ತಿ. ಪಾನಕ, ಜ್ಯೂಸು, ಮಜ್ಜಿಗೆ, ಹೆಸರು ಬೇಳೆ ಈ ರೀತಿನೇ ತುಂಬ ಜಾಸ್ತಿ ಮಾಡೋದು ನಾನು ನೋಡಿರೋ ಪ್ರಕಾರ. ಇನ್ನು ನಮ್ಮ ದೇವಸ್ಥಾನದಲ್ಲೂ ಅಷ್ಟೇನೆ ದೇವ್ರುಗಳಿಗೆ ಸಿಂಪಲ್ ಆಗಾದ್ರೂ ತುಂಬಾನೇ ಲುಕ್ಕಾಗಿ ಚೆನ್ನಾಗಿ ಕಾಣಿಸ್ತಿತ್ತು. ಆ ರೀತಿ ಹೂದಿಂದ ಅಲಂಕಾರನ ಮಾಡ್ಕೊಂಡಿದ್ರು. ಇನ್ನು ನಾನು ಕೂಡ ಬೇಗನೆ ಹೋಗಿದ್ನಲ್ಲ, ಅವ್ರಿನ್ನ ಪ್ರಸಾದ ರೆಡಿ ಮಾಡ್ಕೊಳ್ತಾ ಇದ್ರು. ಇನ್ನು ಟೈಮ್ ಇತ್ತಲ್ಲ ಅಂತೇಳಿ ನಾನು ಕೂಡ ದೇವಸ್ಥಾನದ ಸ್ವಲ್ಪ ವಿಡಿಯೋಸು, ಫೋಟೋಸ್ ಎಲ್ಲಾನು ಕೂಡ ಮಾಡ್ಕೊಳ್ತಿದ್ದೆ. ನಿಮ್ಗೆ ಯಾರಿಗಾದ್ರೂ ಈ ದೇವಸ್ಥಾನದ ಅಡ್ರೆಸ್ ಬೇಕು, ಬರ್ತೀವಿ ಅಂತ ಅನ್ನೋದಾದ್ರೆ ನನಗೆ ನೀವು DM ಮಾಡಿ ಇಲ್ಲ ಕಮೆಂಟ್ ಮಾಡಿ ಕೇಳ್ಬೋದು. ನಾನು ಇದ್ರದ್ದು ಫುಲ್ ಡೀಟೇಲ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಸೊ ಇನ್ನು ಇದೆಲ್ಲ ಆದಮೇಲೆ ಪೂಜೆನೂ ಕೂಡ ಮಾಡಿಕೊಂಡ್ರು. ಅದ್ರಲ್ಲೂ ಕೂಡ ನಾನು ನಿಮ್ಮ ಹತ್ರ ವಿಡಿಯೋನ ಶೇರ್ ಮಾಡ್ಕೊಳ್ತೀನಿ. ಬನ್ನಿ ಇವಾಗ ಪೂಜೆ ಸ್ಟಾರ್ಟ್ ಆಯಿತು. ನೀವು ಕೂಡ ಆಂಜನೇಯನ ಹತ್ರ ಕೇಳ್ಕೊಳ್ಬೋದು.
ಇನ್ನು ದೇವಸ್ಥಾನದಲ್ಲಿ ಪೂಜೆ ಅಂತ ತುಂಬಾನೇ ಚೆನ್ನಾಗಿ ಆಯ್ತು. ಇನ್ನು ದೇವರ ಹತ್ರ ಪ್ರಾರ್ಥನೆ ಎಲ್ಲ ಮಾಡ್ಕೊಂಡು ದೇವ್ರಿಗೆ ಕೈನೆಲ್ಲ ಮುಕ್ಕೊಂಡಿದ್ದಾದ್ಮೇಲೆ ನೆಕ್ಸ್ಟ್ ದೇವಸ್ಥಾನ ಅಂದ್ಮೇಲೆ ಪ್ರಸಾದನ ಮಿಸ್ ಮಾಡಬಾರ್ದು. ನಾನಂತೂ ಯಾವ ದೇವಸ್ಥಾನಕ್ಕೆ ಹೋದ್ರೂ ಪ್ರಸಾದ ಅಂತೂ ಮಿಸ್ ಮಾಡಲ್ಲ. ಸಿಂಪಲ್ ಆಗಿ ಬಾಳೆಹಣ್ಣು ರಸಾಯನ ಮತ್ತೆ ಕರ್ಬೂಜ ಜ್ಯೂಸ್ನ ಮಾಡ್ಕೊಂಡಿದ್ರು. ನಮ್ಮ ದೇವಸ್ಥಾನ ತೋಟದ ಹತ್ರ ಊರಿಂದ ಒಳಗಡೆ ಇರೋದ್ರಿಂದ ಹೆಚ್ಚಾಗಿ ಯಾರು ಕೂಡ ಬರಲ್ಲ. ಯಾಕಂದ್ರೆ ಗೊತ್ತಿರೋರು ಮಾತ್ರ ಬರ್ತಾರೆ. ಹಾಗೆ ಅಕ್ಕಪಕ್ಕದ್ದು ತೋಟದಲ್ಲಿರೋರು ಅವ್ರಿಗಷ್ಟೇ ಕೊಡ್ಬೋದು ಅಷ್ಟೇ. ಸೊ ಅದಕ್ಕೆ ಸುಮ್ಮನೆ ಜಾಸ್ತಿ ಮಾಡಿ ವೇಸ್ಟ್ ಮಾಡೋದ್ಕಿಂತ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡ್ಕೊಂಡಿದ್ರು. ರಸಾಯನ ನಮ್ಮ ಹತ್ರ ಸಖತ್ತಾಗಿತ್ತು. ಡ್ರೈ ಫ್ರೂಟ್ಸು ಕಲ್ ಸಕ್ಕರೆ ಎಲ್ಲ ಹಾಕಿ ಮಾಡಿರ್ತಾರೆ. ನನಗಂತೂ ತುಂಬಾನೇ ಇಷ್ಟ. ರಸಾಯನ ಎಲ್ಲ ತಿಂದಾದ್ಮೇಲೆ ಒಂದು ಲೋಟ ಕರ್ಬೂಜ ಜ್ಯೂಸ್ನ ಕುಡಿದೆ. ಜ್ಯೂಸ್ ಮಾತ್ರ ಸಖತ್ತಾಗಿತ್ತು. ನಮ್ಮ ಮನೇಲಿ ಏನೇನೋ ಹಾಕಿ ಮಾಡ್ತೀವಿ, ಬಟ್ ಇಷ್ಟು ಚೆನ್ನಾಗಿ ಆಗಲ್ಲ. ದೇವಸ್ಥಾನದಲ್ಲಿ ಏನೇ ಮಾಡಿದ್ರು ಅಷ್ಟೇ ತುಂಬಾನೇ ಚೆನ್ನಾಗಿ ಆಗುತ್ತಲ್ವಾ. ಇನ್ನು ಪ್ರಸಾದ ಎಲ್ಲ ತಿನ್ಕೊಂಡಿದ್ದಾದ್ಮೇಲೆ ಮನೆಗೆ ಹೊರಟ್ವಿ. ಮನೆಗೆ ಬಂದ್ಮೇಲೆ ನಮ್ ರಾಖಿದಿ ಒಂದು ಕ್ಯೂಟ್ ಕಾನ್ವರ್ಸೇಷನ್ ಆಗ್ತೀವಿ ನೋಡಿ, ಹೆಂಗು ಕಿತ್ತಾಡ್ತಾರೆ. ಏಯ್ ರಸ್ಬಿ, ನೋಡಿದ್ರಲ್ಲ ನಮ್ ರಾಕಿನ ಎಷ್ಟು ಹೊಟ್ಟೆ ಉರ್ಸ್ತಾನೆ. ಪಾಪ ನಮ್ ರಾಕಿ ಅಂತ ಅವ್ನ ಜೊತೆ ಆಟ ಆಡಕ್ಕೆ ಹೋಗ್ತಾನೆ. ಇವ್ನ್ ನೋಡಿದ್ರೆ ಹೊಡೆದಿ ಕಳಿಸ್ತಾನೆ. ಇವ್ನ್ ನಮ್ ರಾಕಿಗೆ ಎದ್ರಿಕೊಳ್ತಾ ಇಲ್ಲ. ಪಾಪ ನಮ್ ರಾಕಿನ ಇವ್ನ್ಗೆ ಎದ್ರಿಕೊಳ್ತಾವನೆ. ಇನ್ನು ಹಾಗೇನೆ ಇಲ್ಲಿ ನೋಡ್ತಿದ್ದೆ ನಾನು, ಒಂದು ಹನುಮ ಬಂದಿತ್ತು. ಇವತ್ತು ಹನುಮ ಜಯಂತಿ ಅಲ್ಲ, ಸೊ ಏನಾದ್ರು ಕೊಡೋಣ ಅನ್ಕೊಂಡೆ. ಪಾಪ ಅದು ಪರಂಗಿ ಹಣ್ಣು ತಿಂತಾ ಇರ್ಲಿಲ್ಲ, ಎಲೆ ತಿಂತಾ ಇತ್ತು. ನನ್ಗದು ಸಿಕ್ಕಾಪಟ್ಟೆ ಬೇಜಾರಾಯ್ತು. ಅದಕ್ಕೆ ಮನೇಲಿ ಬಾಳೆಹಣ್ಣು ಇತ್ತು ಅಂತೇಳಿ ಬಾಳೆಹಣ್ಣು ಕೊಡೋಣ ಅಂತ ಹೋಗಿದ್ದೆ. ನಾನು ಈಸ್ಕೊಳ್ಳುತ್ತೇನೋ ಅಂತ ಅಂದ್ಬಿಟ್ಟು ಕೈ ಕೊಟ್ಟೆ, ಅದು ಈಸ್ಕೊಂಡಿಲ್ಲ. ಸೊ ಅದಕ್ಕೆ ಅಲ್ಲಿ ಇಟ್ಟಿದ್ದೆ. ಬಂದು ಎತ್ಕೊಂಡಾಯ್ತು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಅದರಲ್ಲಿ ಇವತ್ತು ಹನುಮ ಜಯಂತಿ. ಇವತ್ತು ಆ ವಿಶೇಷ ದಿನನೇ ಹನುಮ ಬಂದು ನನ್ನ ಕೈಯಲ್ಲಿ ಬಾಳೆಹಣ್ಣ ಈಸ್ಕೊಂತು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಹೌದು, ಅದಕ್ಕೆ ಹೊಟ್ಟೆ ಹಸ್ತಿತ್ತು, ಅದಕ್ಕೆ ಇಸ್ಕೊಂತು. ಬಟ್ ಆದ್ರೂ ಇವತ್ತು ನನ್ನ ಕೈಯಾರೆ ನಾನು ಕೊಟ್ಟನಲ್ಲ, ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಇನ್ನು ಇದಾಗಿತ್ತು ಇವತ್ತಿನ ಒಂದು ಪುಟ್ಟ ವ್ಲಾಗ್. ಈ ವ್ಲಾಗ್ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೇನೆ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ. ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.